ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಇವ್ರು ನಡೆದು ಬಂದ ದಾರಿನ ಇವ್ರು ಮಾಡ್ಬಿಟ್ಟು ಈ 3 ಜನ ಸ್ಟಾರ್ ಇದ್ರು ಅವ್ರು ಹಿಂಗೆ ಮಾಡಿದ್ರ ಇಲ್ಲ ತಾನೆ ಎಣ್ಣೆ ಕೆಸಿಂಗ್ ಆದ್ರೆ ಅದು ನಾವು ಒಪಿನಿಯನ್ ಮಾಡಬೇಕು. ಏನು ಮಾಡೋಕ್ಕಲ್ಲ ಮೇಡಮ್, ಒಂದು ಹೆಣ್ಣಿಗೋಸ್ಕರ ಎಲ್ಲ ಆಯ್ತು ಅಂತೆಲ್ಲ ಆ ಥರ ಆಗಿದೆ. ತನಿಖೆಯಲ್ಲಿ ಏನು ಆಗುತ್ತೋ ಅದೇ ನಾವು ಏನು ಮಾಡಿದ್ರು ಕಾನೂನು ಅನ್ನೋದಿದೆಯಲ್ವಾ. ದೊಡ್ಡ ವ್ಯಕ್ತಿ ಏನ್ ಮಾಡ್ತಾರೆ, ಬಡವರಿಗೆ ಸೇವೆ ಮಾಡ್ತಾರೆ, ಇವ್ರು ಬಡವರಿಗೆ ಸಾಯಿಸ್ತಾರೆ. ಇದು ಒಳ್ಳೇದಲ್ಲ. ದರ್ಶನ್ ಅಂದ್ರೆ ನಮಗೆ ತುಂಬಾ ಅಷ್ಟೊಂದು ಇಷ್ಟ. ಒಳ್ಳೆ ನಟ, ಒಳ್ಳೆ ಗೌರವ ಇತ್ತು. ಅದು ಇವಾಗ ಸ್ವಲ್ಪ ಡೌನ್ ಆಗ್ತಾ ಇದೆ. ಬಟ್ ಈ ಕೇಸಲ್ಲಿ ಫಿಟ್ ಆಗಿದ್ದಾರೆ ಅಂದ್ರೆ ನನಗೆ ಅವ್ರ ಬಗ್ಗೆ ಮಾತಾಡಕ್ಕೆ ಒಂಥರ ಅಸಹ್ಯ. ಬಟ್ ಏನಪ್ಪಾ ಅಂದ್ರೆ ನಮ್ಮ ಆಟೋ ಚಾಲಕರಲ್ಲಿ, ನಮ್ಮ ಇಡೀ ಇದರಲ್ಲಿ ಒಂದು ಫ್ಯಾನ್ ತರ ಇದೆ. ಆ ಫ್ಯಾನ್ಗೆ ಇವಾಗ ರೆಕ್ಕೆಗಳೇ ಮುರಿದೋಗ್ತಾ ಇದೆ ಅಂದ್ರೆ ನಮ್ಗೆ ತುಂಬಾ ನೋವಾಗ್ತದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮ್ಮ ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇರೋದು, ತುಂಬ ಸೌಂಡ್ ಮಾಡ್ತಾ ಇರೋದು ಅಂದರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣ. ಇದರಲ್ಲಿ ಆರೋಪಿಯಾಗಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಈಗ ಚಿಕ್ಕಣ್ಣವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೆ ನೋಟಿಸ್ ಕೂಡ ಆಗಿದೆ. ಅವ್ರು ನೆನೆ ತನಿಖೆಗೆ ಹಾಜರು ಕೂಡ ಆಗಿದ್ರು. ಪೊಲೀಸ್ ಅವರಿಗೆ ಸಹಕಾರ ಕೂಡ ಮಾಡ್ತಾ ಇದ್ದಾರೆ. ಈ ಥರ ಸೆಲೆಬ್ರಿಟಿಗಳೇ ಇಂಥ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರೆ ಹೇಗೆ ಇವರು ಸಂದೇಶ ಕೊಡ್ತಾರೆ ಜನಕ್ಕೆ ಅಥವಾ ಸಮಾಜಕ್ಕೆ? ಇವ್ರ ಫಾಲೋವರ್ಸ್ಗೆ ಇವರೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ? ಇವರನ್ನ ನೋಡಿ ಕಲಿಯೋರು ಭಾಳ ಜನ ಇದ್ದಾರೆ. ಇವ್ರನ್ನ ಇನ್ಫ್ಲೂಯೆನ್ಸ್ ಆಗೋದು ತುಂಬಾ ಬೇಗ ಆಗತ್ತೆ ಇವ್ರನ್ನ ಫಾಲೋ ಮಾಡೋರಿಗೆ. ಬನ್ನಿ ಇದ್ರ ಬಗ್ಗೆ ಅಭಿಪ್ರಾಯನ ಜನದ ಹತ್ರನೇ ಕೇಳೋಣ. ಕೊಲೆ ಆರೋಪಿ ಅಂತ ಹೇಳಿ ಇವಾಗ ರೇಣುಕಾ ಸ್ವಾಮಿ ಅವ್ರ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಹೌದು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇಲ್ಲ. ಅವ್ರು ಮಾಡಿ ತುಂಬ ತಪ್ಪು. ಒಬ್ಬ ರೇಣುಕಾ ಸ್ವಾಮಿ ಇದ್ರಲ್ಲ, ಅವನು ಹೊಡೆದು ಸಾಯಿಸ್ಬಾರ್ದಾಯ್ತು. ಅವ್ನಿಗೊಂದು 2 ಪನಿಷ್ ಕೊಟ್ಬಿಟ್ಟು ವಾರ್ನಿಂಗ್ ಕೊಡಬೇಕಾಯ್ತು. ಇವರು ಇದನ್ನು ನೋಡ್ಬಿಟ್ಟು ಅವ್ರು ಮಾಡಿದ್ದು ತುಂಬ ತಪ್ಪು. ದರ್ಶನ್ ಅವ್ರಿಗೆ ಅರೆಸ್ಟ್ ಆಗೋದಂತಲ್ಲ, ಜಡ್ಜು ಗಲ್ಲಿ ಶಿಕ್ಷೆ ಕೊಡಬೇಕು ಅಂತ ನನ್ನ ಭಾವನೆ. ಯಾಕೆಂದ್ರೆ ಇದು 1ನೇ ಕೇಸ್ ಅಲ್ಲ, 2ನೇ ಕೇಸ್ ಇದು. ಅವ್ರ ಮಿಸಸ್ತು ಹಿಂಗೆ ಮಾಡಿದ್ರು, ಸೆಕೆಂಡ್ ಇದು ಹಿಂಗೆ ಮಾಡೋರೆ. ಹಿಂಗೆ ಮಾಡೋದು ತುಂಬ ತಪ್ಪು. ಆದ್ರೂ ಡಿ ಬಾಸ್ ಅಭಿಮಾನಿಗಳು, ಬೆಂಬಲಿಗರು ಇಲ್ಲ, ಅವ್ರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಅವ್ರು ಈ ತರ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಅಂತಾರೆ. ಅಮ್ಮ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಇವ್ರು ನಡೆದು ಬಂದ ದಾರಿನ ಇವರೆಲ್ಲ ಮರ್ತ್ಬಿಟ್ಟವ್ರೆ. ಎಲ್ಲ ಮರ್ತ್ಬಿಟ್ಟವ್ರೆ. ಅವ್ರು ಹಿಂಗೆ ಮಾಡಿದ್ರ ಈ 3 ಜನ ಸ್ಟಾರ್ ಇದ್ರು ಅವ್ರು ಹಿಂಗೆ ಮಾಡಿದ್ರ ಇಲ್ಲ ತಾನೆ. ಇವ್ರು ಇದ್ದಕ್ಕಿದ್ದಾಗ ಒಂದಲ್ಲ 2ನೇ ಕೇಸ್ ಹಿಂಗಾದರೆ ಅದು ನಾವು ಒಪಿನಿಯನ್ ಮಾಡಬೇಕು. ಈವಂಟು ಸುದೀಪ್ ವೆರಿ ಗುಡ್ ಮ್ಯಾನ್. ಸಂಬಡಿ ಅವರು ಸರೋವರ ಒಟ್ಟಿಂದ ಅವ್ರ ತಂದೆಯವರು ಚಿನ್ನ ಚಪ್ಪದಿಯವರು ಹುಟ್ಟಿದವರು, ಅದು ದುರಂಕಾರ ಇಲ್ಲ. ಇವಂಟ ಪುನೀತು, ದಿವಂಗತ ಪುನೀತು, ಅವ್ರಿಗೇನು ಇತ್ತ? ಏನೂ ಇಲ್ಲ. ಏನಾರ ಆಗಿರಲಿ ಕೋರ್ಟು ಒಳ್ಳೆ ಶಿಕ್ಷೆ ಕೊಡಬೇಕು. ಮತ್ತು ಈ ಥರ ಯಾರು ಸ್ಟಾರ್ ಹಿಂಗೆ ಮಾಡಬಾರ್ದು ಅನ್ನೋ ಭಾವನೆ ನಂದು. ಮಾಡ್ತಾ ಇರೋದು ತಪ್ಪು, ಮಾಡಬಾರ್ದು ಆ ಥರ. ಆದ್ರೂ ಕೆಲವೊಬ್ಬರು ಮಾಡ್ತಾರೆ, ಅದು ಗೊತ್ತಾಗಲ್ಲ, ಆಚೆ ಬರಲ್ಲ. ಇದೊಂಥರ ಪೊಲಿಟಿಕಲ್ ಇಶ್ಯೂ ಆಗತ್ಲೆಗೆ ಆಚೆ ಬಂದತ್ಲೆಗೆ ಫಸ್ಟೇ ಕರೆಕ್ಟಾಗಿ ಬಂದುಬಿಟ್ಟಿದ್ರೆ ಎಲ್ಲ ಒಂದು ಕಡೆ ಒಂದು ಆಗಿರೋದು. ಇವರು ಈಗ ಏನಾಗಿದೆ ಅಂದರೆ ಎಲ್ಲ ಆದಮೇಲೆ ಲಾಸ್ಟಿಗೆ ಇದು ಮಾಡಿದ್ದಾರೆ. ಅದು ಅದೇ ಹೇಳಿದ್ದು, ಅದು ಆ ಥರ ಮಾಡಬಾರ್ದು. ಯಾವತ್ತು ಒಂದೇ ಸಲ ಏನಾದ್ರು ಏನೋ ಮಾಡಿಬಿಟ್ಟಿದ್ರೆ ಆ ಥರ ಆಗಿರೋದು. ಚಿತ್ರಹಿಂಸೆ ಕೊಟ್ಟು ಯಾವತ್ತು ಸಾಯಿಸಬಾರ್ದು, ರಾಂಗ್ ಅದು. ಪವಿತ್ರ ಗೌಡ ಅವರು ಕೂಡ ಮೇಜರ್. ಹೌದು ಹೌದು ಹೌದು. ಎಲ್ಲಿವರೆಗೂ ಗೊತ್ತಾ ಸರ್, ಒಂದು ಹೆಣ್ಣಿಗೋಸ್ಕರ ಇದೆಲ್ಲ ಮಾಡೋದು? ಅವರು ಮೆಸೇಜ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅಶ್ಲೀಲ ಮೆಸೇಜ್ ಹಾಕಿದ್ದಾರೆ. ಅದು ತಪ್ಪದು, ಆ ಥರ ಮಾಡಬಾರ್ದು ಯಾವತ್ತೂ. ಅದು ತುಂಬ ರಾಂಗ್ ಅದು. ಏನು ಶಿಕ್ಷೆ? ಸೆಲೆಬ್ರಿಟಿ ಅಂದರೆ ಇದು ಎಲ್ಲ ಆ್ಯಕ್ಟ್ರ್ ಮೇಲೂ ಒಂಥರ ತಪ್ಪು ಪರಿಮಾಣ ಬೀಳುತ್ತೆ. ಎಲ್ಲರಿಗೂ ತಪ್ಪು ಕಲ್ಪನೆ ಬಂದ್ಬಿಡುತ್ತೆ. ಹಂಗಾಗಬಾರ್ದು. ಇವಾಗ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವ್ರು ಮಾಡಿರೋದು ಎಷ್ಟು ಸರಿ? ಅಂಡ್ ಅವ್ರ ಹಿಂದೆ ಹೋದಂತ ಫ್ಯಾಮಿಲೀಸ್ ಕೂಡ ನರಳ್ತಾ ಇದ್ದಾರೆ. ಅದು ಮೇಡಮ್, ಈಗ ಅವರೊಬ್ಬ ಸೆಲೆಬ್ರಿಟಿ ಇದ್ದಾರೆ, ಏನೋ ಅವ್ರನ್ನ ಕರೆದ್ಬಿಟ್ಟು ಒಂದು ಭಯ ಪಡಿಸ್ಬೋದಿತ್ತು. ಪಾಪ ಅವರು ತುಂಬ ಬಡವರಲ್ಲ, ಒಳ್ಳೆ ಇದರಲ್ಲಿದ್ದಾನೆ, ಪಾಪ ಮೆಡಿಕಲ್ ಕೆಲಸ ಮಾಡಿ ಏನೋ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ. ಅವರು ರೇಣುಕಾ ಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ, ಮಾಡಿಲ್ಲ ಅನ್ನೋಂಗಿಲ್ಲ. ಆ ತಪ್ಪಿಗೆ ಏನಿದ್ರೆ ಇವರು ಇರೋ ಇದಕ್ಕೆ ರೇಂಜಿಗೆ ಅವ್ರಿಗೊಂದು ಭಯ ಪಡಿಸ್ಬೋದಿತ್ತು, ಇಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ಏನೋ ಒಂದು ಮಾಡಿ ಕಳಿಸ್ಬೋದಿತ್ತು. ಅದನ್ನು ಬಿಟ್ಟು ಕೊಲೆ ಮಾಡಿದಾರಲ್ವಾ, ದರ್ಶನೇ ಮಾಡಿದಾನೆ ಅಂತ ಹೇಳೋಕ್ಕಾಗಲ್ಲ ನಾವು. ಈಗ ಅದನ್ನು ಏನು ತನಿಖೆ ಮಾಡ್ತಾರೆ ಪೊಲೀಸ್ನವರು, ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾರು ಅಂತೇಳಿ. ಏನು ತನಿಖೆ ಮಾಡೋದು ಶಿಕ್ಷೆ ಆಗಬೇಕು. ಒಟ್ಟಿನಲ್ಲಿ ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದನ್ನೇ ಕೊಲೆ ಮಾಡೋ ತನಕ ಯಾರೂ ಡಿಸಿಷನ್ ತಗೋಬಾರ್ದು. ಯಾರು ಇಲ್ಲ, ಜೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಪಾಪ ರೇಣುಕಾ ಸ್ವಾಮಿ ಅವರು ಮಿಸ್ಸಸ್ ಬಂದು ಪ್ರೆಗ್ನೆಂಟು, 5 ತಿಂಗಳು ಪ್ರೆಗ್ನೆಂಟ್ ಇರ್ತಾರೆ. ಪಾಪ ಅವ್ರದ್ದು ಒಂದು ಲೈಫ್ ಅಲ್ವಾ, ಮಗು ನೋಡಬೇಕಲ್ವಾ. ಅವ್ರ ಲೈಫಿಗೆ ಚಿಕ್ಕ ವಯಸ್ಸು, ಅವ್ರಿಗೆ 23 ವರ್ಷ ವಯಸ್ಸಂತೆ.
ಅವ್ರದ್ದು ಲೈಫ್ ಅನ್ನೋದು ಇರುತ್ತಲ್ಲ, ಅದನ್ನು ನೋಡ್ಬೇಕಾಗತ್ತೆ. ಯಾರಿಗೆ ಮಾಡಿದಾರೋ ತಪ್ಪು ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ಅವ್ರು ದರ್ಶನ್ ಇವಾಗ ಬೆಂಬಲಿಗರು ಹೇಳ್ತಾರೆ ದರ್ಶನ್ ಅವ್ರು ಹೊಡೀರಿ ಅಂದಿದ್ದಕ್ಕೆ ನಾವು ಹೊಡೆದ್ವಿ ಅಂತ. ಇಲ್ಲಿ ಪಾತ್ರ ಅಂತ ಬಂದ್ರೆ ದರ್ಶನ್ ಅವ್ರದ್ದು ಜಾಸ್ತಿ ಹೌದು, ಇದೆ. ಹೌದು. ಅವ್ರು ಮಾಡಿದ್ದು ಏನು ಮಾಡೋಕ್ಕಾಗಲ್ಲ ಮೇಡಮ್, ಒಂದು ಹೆಣ್ಣಿಗೋಸ್ಕರ ಎಲ್ಲ ಆಯಿತು ಅಂತಾರಲ್ಲ, ಆ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಇದು ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಏನು ಆಗುತ್ತೋ ಅದೇ ಆಗೋದು. ನಾವೇನು ಮಾಡಿದ್ರು ಕಾನೂನು ಅನ್ನೋದು ಇದೆಯಲ್ವಾ, ಕಾನೂನು ಯಾರು ಕೈಗೆ ತೊಗೋಬಾರ್ದಾದ್ರೆ, ಕಾನೂನು ತೊಗೊಂಡಿದ್ದಾರೆ ಕೈಗೆ, ಯಾರು ಕೋರ್ಟ್ ತೀರ್ಪು ಆಗುತ್ತೆ ಅದ್ರ ಮೇಲೆ ಅವರು ಡಿಸೈಡ್ ಆಗುತ್ತೆ ಮೇಡಮ್. ನಾವೇನು ಇದು ಮಾಡೋಕ್ಕಾಗಲ್ಲ. ಸ್ಟೇಷನ್ ಈ ದರ್ಶನೇ ಮಾಡಿದ್ದಾರೆ, ಅವ್ರು ಬೆಂಬಲಿಗರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಟ್ನಲ್ಲಿ ಅವರೊಂದು ಸೆಲೆಬ್ರಿಟಿ ಅಲ್ಲ, ಅವ್ರು ಅದು ಯಾರಿಗೆ ಕರ್ಕೊಂಬಂದ್ರಲ್ವ ಅವ್ರನ್ನೊಂದು ಭಯ ಪಡಿಸ್ಬೋದಿತ್ತು ಅಷ್ಟೇ. ಅವ್ರು ಹೊಡೆದಾರ ಅಂತ ನಾವು ಹೇಳೋಕ್ಕಾಗಲ್ಲ. ಯಾರು ಹೊಡೆದಾರ ಅಂತ ಗೊತ್ತು, ತನಿಖೆಯಲ್ಲಿ ಗೊತ್ತಾಗುತ್ತೆ. ತನಿಖೆ ನಡೀತಾ ಇದೆ, ಆಮೇಲೆ ಅದು ಫೈನಲ್ ಆಗುತ್ತೆ. ನನಗೆ ತಿಳಿದಿರೋ ಪ್ರಕಾರ ವ್ಯಕ್ತಿ ಯಾರೇ ಆಗಿರಲಿ, ಅದು ಕೊಲೆ ಕೇಸಲ್ಲಿ ಒಂದು ಫಿಟ್ ಆದಮೇಲೆ, ಅದು ಸಾಕ್ಷಿ ಆದಮೇಲೆ ಅವ್ರು ಶಿಕ್ಷೆ ಆಗಲೇಬೇಕು. ನಾವು ತುಂಬ ಗೌರವ ಕೊಡ್ತಾಯಿದ್ವಿ. ಅಂದರೆ ದರ್ಶನ್ ಅಂದರೆ ನಮಗೆ ತುಂಬ ಅಷ್ಟೊಂದು ಇಷ್ಟ. ಒಳ್ಳೆ ನಟ, ಒಳ್ಳೆ ಗೌರವ ಇತ್ತು. ಅದು ಇವಾಗ ಸ್ವಲ್ಪ ಡೌನ್ ಆಗ್ತಾಯಿದೆ. ಇರೋದು ಫ್ರ್ಯಾಂಕಾಗಿ ಹೇಳ್ತಾಯಿದ್ದು, ನಾನು ಒಬ್ಬ ಆಟೋ ಡ್ರೈವರ್ ಆಗಿ ತುಂಬ ಅಭಿಮಾನ ಪಡ್ಕೊಂಡಿದ್ದೆ. ಬಟ್ ಈ ಕೇಸಲ್ಲಿ ಫಿಟ್ ಆಗಿದ್ದಾರೆ ಅಂದರೆ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಥರ ಅಸಹ್ಯ ಆಗುತ್ತೆ. ಬಟ್ ಆ ವ್ಯಕ್ತಿ ಮಾಡಿದಾರೋ ಇಲ್ವಾ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ನಮ್ಮ ಆಟೋ ಚಾಲಕರಲ್ಲಿ, ನಮ್ಮ ಇಡೀ ಇದರಲ್ಲಿ ಒಂದು ಫ್ಯಾನ್ ಥರ ಇದ್ರು ಅವರು. ಆ ಫ್ಯಾನ್ಗೆ ಇವಾಗ ರೆಕ್ಕೆಗಳೇ ಮುರಿದೋಗ್ತಾ ಇದೆ ಅಂದರೆ ನಮ್ಗೆ ತುಂಬ ನೋವಾಗ್ತದೆ. ಇದು ಬಿಟ್ಟು ಇನ್ನೇನೋ ಮಾತಾಡೋಕ್ಕೆ ನಾನು ಅವ್ರ ಬಗ್ಗೆ ಇಷ್ಟಪಡೋರು. ಎಲ್ಲ ದುರಹಂಕಾರಿ ದರ್ಶನ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಇನ್ನೊಬ್ರಿಗೆ ಅನ್ಯಾಯ ಆಗದೆ ಇರೋ ಥರ ಅವರಿಗೆ ಭಯ ಬೀಳಬೇಕು ಜೀವನದಲ್ಲಿ. ದುರಹಂಕಾರ ಇರಬಾರ್ದು ಮನುಷ್ಯನಿಗೆ. ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮ ಕಡೆಯಿಂದ ಮನವಿ ಮಾಡ್ತೀವಿ. ಸರ್ ಇವಾಗ ಅವ್ರ ಬೆಂಬಲಿಗರು ಅಂತ ಇದ್ದಾರೆ ಸರ್, ಅವರು ಕೂಡ ಅಷ್ಟೇ ದರ್ಶನ್ ಅವ್ರು ಹೇಳಿದ್ರು ಅದಕ್ಕೆ ಹೊಡೆದ್ವಿ ಅಂತ ಸಹ ಹೇಳ್ತಾ ಇದ್ದಾರೆ. ಇದು ಯಾವ ಥರ ಅಭಿಮಾನ? ಮೇಡಮ್, ಅಭಿಮಾನ ಬರಲ್ಲ ಇದರಲ್ಲಿ. ಅವ್ರಿಗೆ ಶಿಕ್ಷೆ ಆದರೆ ಅವಾಗ ಗೊತ್ತಾಗುತ್ತೆ ಇನ್ನೊಬ್ಬರಿಗೆ ಏನು ಅಭಿಮಾನ. ಶಿಕ್ಷೆ ಆಗಬೇಕು, ಅವಾಗ ಎಲ್ಲರಿಗೂ ಭಯ ಬರುತ್ತೆ. ಅವ್ರು ಮಾಡಿದ್ದು ಸರಿ ಇಲ್ಲ. ನಾನು ಪೇಪರ್ ಓದಿ ಎಲ್ಲ ಮಾಡ್ತಾ ಇದ್ದೀನಿ. ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ರಸಿಗನಿಗೆ ಈ ಥರ ಬರೋದು ತಪ್ಪು, ಬರಬಾರ್ದು. ಅನುಕೂಲ ಮಾಡೋಕ್ಕೆ ಒಬ್ಬ ಇರೋದು. ದೊಡ್ಡ ವ್ಯಕ್ತಿ ಏನು ಮಾಡ್ತಾನೆ, ಬಡವರಿಗೆ ಸೇವೆ ಮಾಡ್ತಾನೆ. ಇವನು ಬಡವರಿಗೆ ಸಾಯಿಸ್ತಾನೆ. ಇದು ಒಳ್ಳೇದಲ್ಲ. ಸರ್ ಇವಾಗ ಅವರು ಫ್ಯಾನ್ಸು ಇದ್ದಾರೆ, ಅವರು ಸೇರ್ಕೊಂಡು ಹೊಡೆದಿದ್ದಾರೆ ಅಂದ್ರೆ ಒಂದು ಸೆಲೆಬ್ರಿಟಿ ಆಗಿ ಒಂದು ಫ್ಯಾನ್ಸ್ಗಳಿಗೆ ಈ ತರ ಇನ್ಫ್ಲೂಯೆನ್ಸ್ ಮಾಡೋದು ಎಷ್ಟು ಸರಿ? ಎರಡನೇ ಸಲ ಅನಿಸುತ್ತೆ ನನಗೆ. ಎರಡನೇ ಸಲ ಎಲ್ಲರೂ ಸೇರಿ ಈ ಥರ ಮಾಡಬಾರ್ದು ಅಲ್ಲ. ಇದು ರೌಡಿಸಮ್ ಥರ ಆಯಿತು ಅಲ್ಲ, ರೌಡಿಸಮ್ ಆಯ್ತು. ಇದು ಪಬ್ಲಿಕ್ ಅಲ್ಲ. ಪಬ್ಲಿಕ್ ಈ ಥರ ಮಾಡಬಾರ್ದು. ಒಂದು ವ್ಯಕ್ತಿ ಈ ಥರ ಮಾಡಲೇಬಾರ್ದು. ಅವ್ರಿಗೆ ಶಿಕ್ಷೆ ಮಾಡಲೇಬೇಕು ಅವ್ರಿಗೆ. ಮತ್ತು ಅವರು ಅಭಿಮಾನಿಗಳಿಗೆಲ್ಲರಿಗೂ ಕೇಳ್ಕೊಳೋದು ಏನಂದರೆ, ಯಾರೂ ಜಗಳ ಮಾಡ್ಕೊಬಾರ್ದು. ಏನೋ ಅವರು ತಿಳಿದೇನೋ ತಿಳ್ಕೊಂಡು ಏನೋ ತಪ್ಪು ಕೆಲಸ ಮಾಡಿದ್ದಾರೆ, ಬಟ್ ಅದು ಮಾಡಬಾರ್ದಾಗಿತ್ತು. ಯಾಕಂದರೆ ಅದು ಒಂದು ಫಿಲಮ್ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತಗೊಂಬಂದಂಗೆ ಆಗುತ್ತೆ. ಎಲ್ಲರೂ ಜನ ನೋಡ್ತಾ ಇರ್ತಾರೆ. ಆದರೆ ಏನಪ್ಪ ಅಂದರೆ ಇದು ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಅವನು ಕರೆಸಿ ಯಾವುದೋ ಒಂದು ಅಧಿಕಾರಿಗಳ ಹತ್ರ ಹೇಳಿ ಈ ಥರ ಮಾಡ್ತಾಯಿದ್ದಾರೆ, ಇದನ್ನು ಸ್ವಲ್ಪ ಖಂಡಿಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ಶಿಕ್ಷೆ ಅವ್ರಿಗೆ ಏನೋ ಒಂದು ಬೆದರಿಸಿ ಏನಾದರೂ ಮಾಡಿ ಅವ್ರನ್ನ ಸ್ವಲ್ಪ ಕಲಿಸಿದ್ರೆ ಆಗಿರೋದು. ಇದನ್ನು ದೊಡ್ಡ ಮಟ್ಟಕ್ಕೆ ಮಾಡೋದು ಅಧಿಕಾರ ಯಾರಿಗಿಲ್ಲ. ಕಾನೂನು ಕೈಗೆ ತಗೊಂಬಾರ್ದು, ಯಾರೂ ಆಗಲಿ ಕಾನೂನು ಕೈಗೆ ತಗೊಂಬಾರ್ದು. ಯಾಕಂದರೆ ಅದು ಎಲ್ಲರೂ ಸಂಘಟನೆಯವ್ರಿಗೆ ಮತ್ತು ಅಭಿಮಾನಿಗಳೆಲ್ಲ ಕೇಳ್ಕೊಳೋದು ಏನಂದರೆ, ಯಾವ ರೀತಿ ಯಾರಿಗೂ ಚಿತ್ರಹಿಂಸೆ ಮಾಡೋದು ಆಗಲಿ ದೌರ್ಜನ್ಯ ಮಾಡೋದಾಗಲಿ ಇರಬಾರ್ದು. ಯಾಕಂದರೆ ನಾವೆಲ್ಲ ಒಂದೇ, ಕನ್ನಡಿಗರಾಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ರು ಮತ್ತೊಂದು ಇರ್ಬೋದು, ವಲಸೆ ಕಾರ್ಮಿಕರು ಆದರೂ ಇರ್ಬೋದು. ಬಟ್ ಏನಪ್ಪ ಅಂದರೆ ನಾವೆಲ್ಲ ಒಂದೇ ಜಾತಿ ಒಂದೇ ಮತ. ಅದರಿಂದ ನೀವೇನಂದರೆ ಜನಕ್ಕೆ ಏನಂದರೆ ನೀವು ಬುದ್ಧಿ ಹೇಳೋರು ಈ ಥರ ಮಾಡಿಬಿಟ್ರೆ ಮತ್ತು ಇವು ಕಲಾ ಅಭಿಮಾನಿಗಳಿಗೆಲ್ಲರಿಗೂ ಒಂದು ಸ್ವಲ್ಪ ನಾಚಿಕೆ ಆಗುತ್ತೆ. ಅದರಿಂದ ದಯವಿಟ್ಟು ಈ ಥರ ಯಾರೂ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ. ಖಂಡಿಸಿ ಅಷ್ಟೇ. ಅವ್ರನ್ನ ಖಂಡಿಸಿ ಕರೆದು ಮಾತಾಡಿಸಿ ಅಧಿಕಾರಿಗೆ ರಿಪೋರ್ಟ್ ಮಾಡಿಬಿಟ್ಟು ಮತ್ತು ಅವ್ರಿಗೆ ಏನಂದರೆ ನಾಳೆ ದಿವಸ ಯಾರೂ ಈ ಥರ ಕಲಾಭಿಮಾನಿಗೆ ಒಬ್ಬರು ಮಾಡಿದ್ದಾರೆ ಅಂದ್ಬಿಟ್ಟು ಇನ್ನೊಬ್ರು ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಅರೆಸ್ಟ್ ಆಗಿದ್ದಾರೆ. ಅವ್ರ ಬೆನ್ನಿಂದನೇ ಈಗ ಚಿಕ್ಕಣ್ಣ ಅವರು ಕೂಡ ನೋಟಿಸ್ ಹೋಗಿದೆ. ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ, ಏನಾಗಬೇಕು? ಎಲ್ಲ ಒಳಗಡೆ ಗೇಮ್ ನಡೀತಿದ್ದಮ್ಮ ಅಷ್ಟೇ. ಪಾಪ ಅವ್ರ ದರ್ಶನ ಒಳ್ಳೆ ವ್ಯಕ್ತಿನೇ, ಏನೋ ಗೇಮ್ ನಡೀತಾ ಇದೆ ಅಷ್ಟೇ. ಬಟ್ ಅದು ಇದಾದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸರ್ ಒಳ್ಳೆ ವ್ಯಕ್ತಿ ಅಂದ್ರೆ ಅವ್ರ ಹೆಂಡತಿಗೆ ಹೊಡೆದಿರೋದು ಒಳ್ಳೇದಾ ಅಥವಾ ಸರ್ವರಿಗೆ ಹೊಡೆದಿರೋದು ಒಳ್ಳೇದಾ, ಬಾರ್ಗಳಲ್ಲಿ ಕಿರಿಕ್ ಮಾಡ್ಕೊಂಡಿರೋದು ಒಳ್ಳೇದಾ? ಅದೆಲ್ಲ ವ್ಯಕ್ತಿ ಜೀವನ. ಅವ್ರು ಕುಡ್ದಾಗ ಏನು ಮಾಡಿರ್ತಾರೋ ಅದು ಅವ್ರ ವಿಷಯ. ಸರ್ ಕುಡ್ದಾಗ ಯಾರು ಬೇಕಾದ್ರೂ ಹೊಡಿಬೋದಾ? ಈಗ ಯಾರೇ ಆಗ್ಲಿ ಕುಡ್ದು ಬಿಟ್ಟು ಬಂದು ಹೊಡೆದ್ರೆ ಅದು ಸರಿನಾ?
ಅದು ತಪ್ಪೇ, ಬಟ್ ಅಷ್ಟೇ ತಪ್ಪೇ. ಶಿಕ್ಷೆ ಏನಂದರೆ ಅದು ಕೋರ್ಟು ನಿರ್ಧಾರ ಮಾಡಬೇಕು ಹೊರತು ನಾವು ಹೇಳೋಕ್ಕಾಗಲ್ಲ. ಇದು ಈ ಈ ರೀತಿ ಆಗೋದು ಇದು ತಪ್ಪು. ಆದ್ರೇನು ಮನುಷ್ಯ ತಪ್ಪು ಮಾಡ್ತಾನೆ, ಇದು ಸಹಜ. ಭೂಮಿ ಮೇಲೆ ತಪ್ಪು ಮಾಡದಿರೋರು ಯಾರೂ ಇಲ್ಲ. ಅದು ದರ್ಶನ್ಗೆ ಅದು ತಿಳಿದ್ರೆ ತುಂಬ ಸಂತೋಷ. ನಾನು ಮಾಡಿರೋ ತಪ್ಪು, ನಾನು ಇದು ಮಾಡಬಾರ್ದಾಗಿತ್ತು ಅನ್ನೋದು ಅವ್ರ ತಿಳುವಳಿಕೆಯಲ್ಲಿ ಬಂದರೆ ಜೈಲು ಶಿಕ್ಷೆ ಆ ಶಿಕ್ಷೆ ಕೊಡೋದು ಅದೇನು ಇಂಪಾರ್ಟೆಂಟ್ ಅಲ್ಲ. ಮನುಷ್ಯ ತಿಳ್ಕೊಳ್ಳೋದು ತನ್ನಲ್ಲಿ ನಾನು ಮಾಡಿರೋ ತಪ್ಪು ಅನ್ನೋದು ಆ ಮನುಷ್ಯನಿಗೆ ತಿಳಿದ್ರೆ ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇಲ್ಲ. ಸರ್, ಇವಾಗ ಅವ್ರನ್ನ ನೋಡ್ಕೊಂಡು ಕಲಿಯೋರು ಜಾಸ್ತಿ ಇದ್ದಾರೆ. ಸೊಸೈಟಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಥರದ ಬಗ್ಗೆ? ಅವ್ರು ತುಂಬ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಇದ್ದಾರೆ. ನೋಡಮ್ಮ, ಮನುಷ್ಯ ಯಾವ್ದು ಬೇಕಾದರೂ ತಗೋಬೋದು. ಒಳ್ಳೆಯದು ತಗೋಬೋದು, ಕೆಟ್ಟದ್ದು ತಗೋಬೋದು. ಯಾಕೆ ಒಳ್ಳೇದು ತಗೋಬಾರ್ದು? ಕೆಟ್ಟದನ್ನೇ ಕೆಟ್ಟದ್ದು ತಗೊಂಡು ಹಲ್ಲೆ ಮಾಡಿದ್ದಾರೆ, ಸಾಯಿಸೋ ಮಟ್ಟಕ್ಕೆ ಎಲ್ಲ ಸರಿ ಹೋಗ್ತದೆ, ಅದೆಲ್ಲ ಸರಿ ಹೋಗ್ತಾರೆ. ತಿಳುವಳಿಕೆ ಕಡಿಮೆ ಆಗಿರುತ್ತೆ, ತಿಳುವಳಿಕೆ ಬಂದರೆ ಸರಿ ಹೋಗ್ತಾರೆ. ಮನುಷ್ಯನಿಗೆ ತಿಳುವಳಿಕೆ ಬರಬೇಕಂದ್ರೆ ಸ್ವಲ್ಪ ಅದು ಇದು ಗ್ರಂಥಗಳು ಎಷ್ಟೊಂದಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಎಂತೆಂಥ ಗ್ರಂಥಗಳಿದ್ದಾವೆ, ಅವೆಲ್ಲ ಓದಿದ್ರೆ ದೇ ಚಿಲ್ಡ್ರನ್ ಆಲ್ಸೋ ಚೇಂಜ್. ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಭಾರತ ದೇಶದಲ್ಲಿ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇದನ್ನೆಲ್ಲ ಮಕ್ಕಳಿಗೆ ಸಣ್ಣ ವಯಸ್ಸಿಂದಾನೇ ಅಳವಡಿಕೆ ಮಾಡಿದ್ರೆ ಈ ಥರ ಎಲ್ಲ ಆಗೋದಿಲ್ಲ. ಇದು ನನ್ನ ಒಪಿನಿಯನ್. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ದರ್ಶನ್ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು, ಅವ್ರು ಏನೇ ಮಾಡಿದ್ರು ಅವರು ಹೊಡಿಬಾರ್ದಾಗಿತ್ತು, ಅವ್ರಿಗೊಂದು ವಾರ್ನ್ ಮಾಡಬಾರ್ದಾಗಿತ್ತು ಅಂತಲೇ ಹೇಳ್ತಾ ಇದ್ದಾರೆ. ಈ ಪ್ರಕರಣ ನಡೆದು ಆಲ್ರೆಡಿ ಒಂದು ವಾರ ಆಗ್ತಾ ಇದೆ, ಆದರೂ ಕೂಡ ಜನದ ಮನಸ್ಸಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ವಿಷಯಗಳು ಇನ್ನೂ ಅಳಿಸಿಲ್ಲ. ಇನ್ನೂ ಅವರು ಜನ ದರ್ಶನ್ ಅವರು ಆರೋಪಿಯ ಸ್ಥಾನದಲ್ಲಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು, ಅವ್ರ ಬೆಂಬಲಿಗರಿಗೂ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.